ಪುರಸಭೆಯಲ್ಲಿ ಹೊಂಡ ಗುಂಡಿಗಳಿಂದ ಹಾಳಾಗಿರುವ ರಸ್ತೆಗಳನ್ನು ಪರಿಶೀಲಿಸುವ ನಿಟ್ಟಿನಲ್ಲಿ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ನಗರದಲ್ಲಿ ಬೃಹತ್ ಜಾಥಾವನ್ನು ನಡೆಸಿತು. ಜಾಥಾಕ್ಕೆ ಚಾಲನೆ ನೀಡಿದ ಪಕ್ಷದ ಮುಖಂಡ ಉದಯ್ ಶೆಟ್ಟಿ ಮುನಿಯಾಲು ಮಾತನಾಡಿ, ರಸ್ತೆ ಅಭಿವೃದ್ಧಿ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಬಂದಿರುವ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸೂಚನೆಯ ಮೇರೆಗೆ ನಗರದ ಪ್ರಮುಖ ರಸ್ತೆಗಳ ವಾಸ್ತವ ಸ್ಥಿತಿಗತಿ ಕುರಿತು ತಿಳಿಸಲು ಎಲ್ಲಾ ರಸ್ತೆಗಳನ್ನು ಪರಿಶೀಲಿಸುತ್ತಿದ್ದೇವೆ ಎಂದರು. ಭಾಳ ಬೇಸರ. ಈಗ ನಾವು ಅನಂತ ಶಯನ ದೇವರು ಮತ್ತು ಇಲ್ಲಿ ಪದ್ಮಾವತಿ ಅಮ್ಮನ ಸ್ಥಳದ ಹತ್ರ ಇದ್ದೇವೆ. ಕಳೆದ ಬಾರಿ ಸಹ ಮಳೆಗಾಲದಲ್ಲಿ ಬಂದು ಹೇಳಿದ್ದೆ ನಾನು ಇದನ್ನು ಕೂಡಲೇ ಸರಿಪಡಿಸಬೇಕಂತ. ಇವತ್ತಿಗೂ ಹೊಂಡ ಅದೇ ರೀತಿ ಇದೆ. ದಿನಕ್ಕೆ ಸಾವಿರಾರು ಮಕ್ಕಳು ಬೋರೇಂದ್ರ ಕಾಲೇಜ್ ಇರುವುದು ಪಬ್ಲಿಕ್ ಇರ್ಬೋದು. ಅದಕ್ಕೆ ಇವತ್ತು ವಾಹನ ಜಾಥಾದ ಮೂಲಕ ಒಂದು ನಮ್ಮ ಶಾಸಕರ ಕಣ್ಣು ತೆರೆಸುವ ಕೆಲಸವನ್ನು ಮಾಡಬೇಕಂತ ನಾವಿಲ್ಲಿ ಬಂದಿದ್ದೇವೆ. ಸುಮಾರು 22 ವರ್ಷದಿಂದ ಆಡಳಿತ ಮಾಡಿ ಸುನೀಲ್ ಕುಮಾರ್ ದುರಾಡಳಿತಕ್ಕೆ ಹಿಡಿದ ಕಾರ್ಕಳದ ರಸ್ತೆಗಳಾಗಿವೆ. ಇವತ್ತು ಬೋರೇಂದ್ರ ಕಾಲೇಜ್ ರಸ್ತೆ ನೋಡಿ, ಕೆರವಾಜೆ ರಸ್ತೆ ನೋಡಿ, ಒಬ್ಬ ಶಾಸಕರಾದವರು 22 ವರ್ಷದ ಅಧಿಕಾರ ಮಾಡ್ತಾ ಇರುವವರು ಕಾರ್ಕಳವನ್ನು ಹೇಗೆ ಇಟ್ಟಿದ್ದಾರೆ, ಅವರ ಮನಸ್ಥಿತಿ ಹಾಗೆ ಇಟ್ಟಿದ್ದಾರೆ. 22 ವರ್ಷಗಳಿಂದ ಕಾರ್ಕಳ ಕ್ಷೇತ್ರವನ್ನು ಬಿಜೆಪಿ ಪ್ರತಿನಿಧಿಸುತ್ತಿದ್ದರೂ ರಸ್ತೆ ಸೇರಿದಂತೆ ಮೂಲ ಸೌಕರ್ಯಗಳ ಅಭಿವೃದ್ಧಿ ಕಡೆಗಣಿಸಲಾಗಿದೆ ಎಂದು ಆರೋಪಿಸಿದ ಅವರು, ಸ್ವಚ್ಛ ಕಾರ್ಕಳ, ಸುವರ್ಣ ಕಾರ್ಕಳ ಘೋಷಣೆಗಳು ಭಾಷಣಗಳಿಗೆ ಮಾತ್ರ ಸೀಮಿತವಾಗಿದೆ. ನೆಲದ ವಾಸ್ತವ ಚಿತ್ರಣ ಸಂಪೂರ್ಣವಾಗಿ ಭಿನ್ನವಾಗಿದೆ ಎಂದು ಟೀಕಿಸಿದರು. ಕಾಂಗ್ರೆಸ್ ಕಚೇರಿಯಿಂದ ಆರಂಭವಾದ ಜಾಥಾವು ಕಲ್ಲೊಟ್ಟೆ ಮಾರ್ಕೆಟ್ ರಸ್ತೆ, ಎಲ್ಐಸಿ ರಸ್ತೆ, ಗ್ಯಾಸ್ ಗೋದಾಮು ರಸ್ತೆ, ಬೈಪಾಸ್ ಸೇರಿದಂತೆ ಪುರಸಭೆಯ ಎಲ್ಲ 23 ವಾರ್ಡ್ಗಳ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿತು. ಜಾಥಾದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಸುಬೋಧ ರಾವ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಜಿತ್ ಹೆಗ್ಡೆ, ಹೆಬ್ರಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಂಕರ ಮಡಿವಾಳ, ಕಾಂಗ್ರೆಸ್ ಮುಖಂಡರಾದ ಸಂದೀಪ್ ಶೆಟ್ಟಿ, ಭಾನುಪ್ರಕಾಶ್, ಕಾಂತಿ ಶೆಟ್ಟಿ ಹಾಗೂ ಹಲವಾರು ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ರು. ಖಲೀಲ್, ವಿ4 ನ್ಯೂಸ್, ಕಾರ್ಕಳ.